ಅದೇ ಧರ್ಮಸ್ಥಳ ಸಂಸ್ಥೆ ಪ್ರಾರಂಭ ಆಗಿದ್ದು ಯಾವಾಗ ಅಂದರೆ 1982ರಲ್ಲಿ. ತಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿರ್ತೀರ. ಧರ್ಮಸ್ಥಳಕ್ಕೆ ಹೋದಾಗ ಹಲವಾರು ಸ್ಥಳಗಳಿದೆ ನೋಡಲಿಕ್ಕೆ, ಪ್ರೇಕ್ಷಣೀಯ ಸ್ಥಳಗಳು. ಅದರಲ್ಲಿ ಮುಖ್ಯವಾಗಿ ಒಂದು ರತ್ನಗಿರಿ ಬೆಟ್ಟ ಅಂತಿದೆ. ಅದರಲ್ಲಿ ಕೂಡ ಒಂದು ಬಾಹುಬಲಿ ಬೆಟ್ಟ ಇದೆ, ಬಾಹುಬಲಿ ವಿಗ್ರಹ ಇದೆ. ಆ ಬಾಹುಬಲಿ ವಿಗ್ರಹನ 1982ರಲ್ಲಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಒಂದು ಲೋಕ ಕಲ್ಯಾಣಕ್ಕಾಗಿ ಅಂತ ನಿರ್ಮಾಣ ಮಾಡ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಅದರ ನೆನಪಿಗೋಸ್ಕರ ಪ್ರಾರಂಭ ಆದ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇಲ್ಲಿಗೆ ಸುಮಾರು 42 ವರ್ಷ ತುಂಬಿ 43ನೇ ವರ್ಷದಲ್ಲಿ ನಡೀತಾ ಇದ್ವಿ. ಕೇವಲ ಸಂಸ್ಥೆ ಸಂಘದವರಿಗೆ ಸಾಲ ಕೊಡೋದು ಒಂದೇ ಉದ್ದೇಶ ಅಲ್ಲ, ಸಾಲ ಕೊಡೋದು ಒಂದು ಭಾಗ ಆದರೆ ಅದು ಬಿಟ್ಟು ಹಲವಾರು ಕಾರ್ಯಕ್ರಮಗಳು, ಸಮಾಜಮುಖಿ ಸೇವೆಗಳು ಕೂಡ ನಮ್ಮಲ್ಲಿ ಮಾಡ್ತಾ ಇದ್ವಿ. ಈಗ ಏನು ಇವತ್ತು ಶಾಲೆಗೆ ನೋಟ್ಬುಕ್ ಕೊಡುವಂಥ ವ್ಯವಸ್ಥೆ ಮತ್ತೆ ಬ್ಯಾಗ್ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ, ಅದೇ ರೀತಿ ನಮ್ಮಲ್ಲೂ ಕೂಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದು ಶಿಕ್ಷಕರ ಕೊರತೆ ಇದ್ರೆ ಜ್ಞಾನದೀಪ ಶಿಕ್ಷಕರು ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಜ್ಞಾನದೀಪ ಶಿಕ್ಷಕರನ್ನು ಕೂಡ ನಾವು ಕೂಡ ನಮ್ಮ ಯೋಜನೆ ಮೂಲಕ ಅವ್ರಿಗೆ ಗೌರವಧನ ಕೊಡೋದ್ರ ಮೂಲಕ ಅವ್ರನ್ನ ಜ್ಞಾನದೀಪ ಶಿಕ್ಷಕರನ್ನು ಕೂಡ ನಾವು ಕೊಡ್ತೇವೆ. ಅದೇ ಊರಿನವರು ಯಾರು BEd ಮಾಡಿರುವಂಥವ್ರು ಇದ್ರೆ ಶಾಲೆಗೆ ಶಿಕ್ಷಕರು ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಅದೇ ಶಾಲೆಯಲ್ಲಿ ಕೂಡ ನಿಮ್ಗೆ ಏನಾದರೂ ಬೆಂಚ್ ಡೆಸ್ಕಿನ ಕೊರತೆ ಇದ್ರೆ ನಮ್ಮಲ್ಲಿ ಯೋಜನೆ ಮೂಲಕ 75% ಅನುದಾನದಲ್ಲಿ ಮತ್ತು ಶಾಲೆಯ ಒಂದು 25% ಅನುದಾನದಲ್ಲಿ ನಾವು ಅವರಿಗೆ ಬೆಂಚ್ ಅಥವಾ ಡೆಸ್ಕಿನ ವ್ಯವಸ್ಥೆ ಮಾಡುವಂಥ ಕೂಡ ವ್ಯವಸ್ಥೆ ಇದೆ. ಹಾಗೆ ನಮ್ಮ ಸಂಘದಲ್ಲಿ ಸದಸ್ಯರಿದ್ದು ಸುಮಾರು ಸಂಘಕ್ಕೆ ಸೇರಿ 1 ವರ್ಷ ಆಗಿದ್ದರೆ ಅವರ ಮಕ್ಕಳು SLC ನಂತರ ಅಥವಾ PUC ನಂತರ ಟೆಕ್ನಿಕಲ್ ಕೋರ್ಸು, ಇನ್ನು ವೃತ್ತಿಪರ ಶಿಕ್ಷಣ ಅಂತ ಕರಿತೀವಿ, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಈ ಥರ ಯಾರೋ ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ಸ್ಕಾಲರ್ಶಿಪ್, ಏನೋ ಸುಜ್ಞಾನ ನಿಧಿ ಅನ್ನೋ ಸ್ಕಾಲರ್ಶಿಪ್ ಕೊಡೋದ್ರಲ್ಲಿ ಅವ್ರು ಎಷ್ಟು ವರ್ಷ ಕೋರ್ಸ್ ಇರುತ್ತೋ ಅಷ್ಟು ವರ್ಷ ಕೋರ್ಸಲ್ಲೂ ಕೂಡ ಪ್ರತಿ ತಿಂಗಳು 600 ರಿಂದ 1000 ರೂಪಾಯಿ ಅವರ ಅಕೌಂಟಿಗೆ ನೇರವಾಗಿ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಇದ್ರ ಜೊತೆಗೆ ಹಲವಾರು ಸಮಾಜಮುಖಿ ಕೆಲಸಗಳು ಅಂತ ಹೇಳ್ಕೊಂಡ್ರೆ, ನಿಮ್ಮ ಊರಿನಲ್ಲಿ ಯಾವುದೋ ಒಂದು ಹಳೆ ದೇವಸ್ಥಾನ ಇದೆ, ಜೀರ್ಣೋದ್ಧಾರ ಮಾಡಲಿಕ್ಕಿದೆ ಅಂದರೆ ನಮ್ಮ ಯೋಜನೆ ಮೂಲಕ ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಕೊಡ್ತೇವೆ. ಹಾಗೆ ಹೊಸ ದೇವಸ್ಥಾನ ಕಟ್ತಾ ಇದೆ ಕೂಡ ಅದಕ್ಕೆ ಅನುದಾನ ಕೊಡುವಂಥ ವ್ಯವಸ್ಥೆ ಇದೆ. ಹಾಗೆ ನಿಮ್ಮೂರಲ್ಲಿ ಯಾವುದೋ ಒಂದು ಕೆರೆ ಇದೆ, ಕೆರೆ ಆಳು ಬಿದ್ದಿದೆ ಅಥವಾ ಹೂಳು ತುಂಬಿಕೊಂಡಿದೆ, ಅಲ್ಲಿ ನೀರಿನ ಸಂಗ್ರಹಣೆ ತುಂಬ ಕಡಿಮೆ ಇದೆ. ಸೊ ಆ ಹೂಳು ತೆಗಿಯೋದ್ರಿಂದ ಒಂದು ಹೂಳನ್ನ ರೈತರು ಜಮೀನಿಗೆ ಹಾಕ್ಕೊಂಡ್ರೆ ಒಂದು ಫಲವತ್ತಾದ ಮಣ್ಣು ಸಿಗುತ್ತೆ. ಮತ್ತೆ ಏನಂದ್ರೆ ಕೆರೆ ಆಳ ಕೂಡ ಜಾಸ್ತಿ ಆಗುತ್ತೆ, ಇದರಿಂದ ನೀರಿನ ಸಂಗ್ರಹಣೆ ಜಾಸ್ತಿ ಆಗುತ್ತೆ. ನೀರಿನ ಸಂಗ್ರಹಣೆ ಜಾಸ್ತಿ ಆಗೋದ್ರಿಂದ ಅಲ್ಲಿನ ರೈತರಿಗೆ ಅನುಕೂಲ ಆಗುತ್ತೆ, ದನ ಕರುಗಳಿಗೆ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಈ ಥರ ಯಾವುದೇ ನಿಮ್ಮೂರಲ್ಲಿ ಕೆರೆ ಇದ್ರೂ ಕೂಡ ಯೋಜನೆ ಮೂಲಕ ಒಂದು ಕೆರೆಯನ್ನು ಹೂಳು ತಕ್ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಸಂಪೂರ್ಣ ಜವಾಬ್ದಾರಿ ಕೂಡ ಯೋಜನೆಯವ್ರದ್ದೇ ಇರುತ್ತೆ. ಬಟ್ ಅದರಲ್ಲಿ ಏನು ಅಂದರೆ ಗ್ರಾಮಸ್ಥರ ಪಾಲು ಏನಿರುತ್ತೆ ಅಂದರೆ ಅವರು ಸ್ವಂತ ಟ್ರ್ಯಾಕ್ಟರ್ ಅಥವಾ ಟಿಪ್ಪರ್ ತೊಗೊಂಬಂದು ಅವ್ರ ಹೂಳನ್ನ ಅವ್ರ ಜಮೀನಿಗೆ ಹಾಕೊಡುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇದು ಯೋಜನೆಯಿಂದ ಇರುವಂಥ ಹಲವಾರು ಕಾರ್ಯಕ್ರಮಗಳಿದೆ. ಜೊತೆಯಲ್ಲಿ ನಿಮ್ಮ ಊರಿನಲ್ಲಿ ಯಾವುದೋ ಒಂದು ರುದ್ರಭೂಮಿ ಇದೆ, ಆಳು ಬಿದ್ದಿದೆ ಅಂದರೆ ರುದ್ರಭೂಮಿನ ಕೂಡ ಅಭಿವೃದ್ಧಿ ಮಾಡಿಕೊಡುವಂಥ ಕೆಲಸ ಇದೆ. ಅದ್ರ ಜೊತೆಯಲ್ಲಿ ನಿಮ್ಮ ಊರಿನಲ್ಲಿ ಯಾರೋ ನಿರ್ಗತಿಕರಿರ್ತಾರೆ, ನೋಡ್ಕೊಳ್ಳಿಕ್ಕೆ ಅಪ್ಪ ಅಮ್ಮ ಇಲ್ಲ ಅಥವಾ ಮಕ್ಕಳಿಲ್ಲ, ಒಬ್ಬರೇ ಇದ್ದಾರೆ, ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ಸರ್ಕಾರದಿಂದ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂದರೆ ಅವರಿಗೆ ನಮ್ಮ ಯೋಜನೆ ಮೂಲಕ ಪ್ರತಿ ತಿಂಗಳು ಕೂಡ 1,000 ದಿಂದ 1,500 ತನಕ ಅವರಿಗೆ ಮಾಸಾಶನ ಅನ್ನೋದು ಕೊಡ್ತೀವಿ. ಅಥವಾ ಯಾರೇ ಅಂಗವಿಕಲರಿದ್ದಾರೆ, ಎದ್ದು ಓಡಾಡ್ಲಿಕ್ಕಾಗಲ್ಲ, ಕೂತಿ ಜಾಗದಲ್ಲಿ ಕೂತಿರ್ತಾರೆ, ಮಲಗಿ ಜಾಗದಲ್ಲಿ ಮಲಗಿರ್ತಾರೆ, ತುಂಬ ಕಷ್ಟ ಇದೆ ಅಂಥವ್ರಿಗೆ ನಮ್ಮ ಯೋಜನೆ ಮೂಲಕ ಒಂದು ವೀಲ್ ಚೇರ್ ಕೊಡುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ವಾಕರ್ ಕೊಡುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ವಾಟರ್ ಬೇಡ್ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಈ ಥರ ಹಲವಾರು ಕಾರ್ಯಕ್ರಮಗಳಿದೆ. ಹಾಗೆ ಏನೋ ಒಂದು ಅವ್ರದ್ದೇ ಆದಂಥ ಒಂದು ಪುಟ್ಟ ಜಾಗ ಇದೆ, ಬಟ್ ಉಳ್ಕೊಳ್ಳಿಕ್ಕೆ ವ್ಯವಸ್ಥಿತವಾದಂಥ ಮನೆ ಇಲ್ಲ ಅವರಿಗೆ. ಮಳೆ ಬಂದರೆ ಮಳೆ ನೀರು ಸೋರುತ್ತೆ, ಅಥವಾ ಬಿಸಿಲುಗಾಲದಲ್ಲಿ ಅವ್ರಿಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ ಅಂದರೆ ಅವ್ರದೇ ಸ್ವಂತ ಜಾಗ ಇದ್ರೆ, ಅಥವಾ ನಿಮ್ಮಲ್ಲಿ ಊರಿನವ್ರು ಯಾರೋ ಒಬ್ರು ಅಂಥವ್ರು ಇದ್ದು ಕೂಡ ಜಾಗದ ವ್ಯವಸ್ಥೆ ಮಾಡಿಕೊಡುವಂಥವ್ರು ಇದ್ರೂ ಕೂಡ ಅಂಥವ್ರು ಯಾರೇ ನಿರ್ಗತಿಕರಿದ್ರೆ ಒಂದು ವಾತ್ಸಲ್ಯ ಮನೆ ಅಂತ ನಮ್ಮ ಯೋಜನೆ ಮೂಲಕ ವಾತ್ಸಲ್ಯ ಮನೆ ಕಟ್ಟಿಸ್ಕೊಡುವಂಥ ಕೂಡ ವ್ಯವಸ್ಥೆ ಇದೆ. ಹೀಗೆ ಹಲವಾರು ತುಂಬ ಕಾರ್ಯಕ್ರಮಗಳಿದೆ. ಮತ್ತು ಈಗ ಹೇಗೆ ಹೇಳಿದಾಗ ಸೌರ ವಿಪತ್ತು ಘಟಕದವರು ಕೂಡ ನಮ್ಮಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ. ಹೇಳಿದ್ರು ಇಲ್ಲೇ ಒಂದು ಕಡೆ ಮಳೆ ಆಗಿ ಅಥವಾ ಪ್ರವಾಹ ಆಗ್ಬೋದು, ಅಥವಾ ಯಾವುದೋ ಒಂದು ಕಾಡ್ಗಿಚ್ಚಾಗಿ ಅಂದರೆ ಬೆಂಕಿ ಎತ್ಕೊಂಡು ಉರಿತಾ ಇರ್ಬೋದು, ಅಂಥ ಸಂದರ್ಭದಲ್ಲಿ ಫೈರ್ ಇಂಜಿನ್ ಬರೋದಿರ್ಬೋದು, ಅಥವಾ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಬರೋ ತಡ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನಮ್ಮ ಸೌರ ವಿಪತ್ತು ಘಟಕದವರು ಕೂಡ ನೇರವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೇರವಾಗಿ ಆ ಸ್ಥಳಕ್ಕೆ ಬಂದು ಅಂಥವ್ರನ್ನ ಒಂದು ಆಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ಯಾವುದೋ ಒಂದು ಮನೆಗೆ ಹಾವು ಬಂದಲ್ಲಿ ಒಂದು ಭಯಭೀತಿ ಅಂತ ಪರಿಸ್ಥಿತಿ ಉಂಟು ಮಾಡಿದರೆ ಹಾವು ಹಿಡ್ದು ಸುರಕ್ಷಿತವಾದ ಸ್ಥಳಕ್ಕೆ ಬಿಡುವಂಥದ್ದು. ಹೀಗೆ ಸುಮಾರು ಕೆಲಸಗಳು ಕೂಡ ನಮ್ಮಲ್ಲಿ ಆಗ್ತಾ ಇದೆ. ಹೀಗೆ ಧರ್ಮಸ್ಥಳ ಯೋಜನೆ ಸುಮಾರು ಹಲವಾರು ಕೆಲಸಗಳಿದೆ. ಹಾಗೆ ಯಾರೋ ಕೂಡ ರೈತರಿದ್ದಾರೆ, ಆ ರೈತರಿಗೆ ಒಂದು ಏನು ಅಂದರೆ ಇಲ್ಲಿ ಹೊಸ ಕೃಷಿ ಮಾಡಲಿಕ್ಕೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಅಂದರೆ ತಿಳುವಳಿಕೆ ಇರಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರೇಷ್ಮೆ ಬೆಳೀತೀರಾ, ಗುಲಾಬಿ ಬೆಳೀತೀರಾ. ಹಾಗೆ ಇಲ್ಲಿ ಯಾರು ಕೂಡ ಅಡಿಕೆ ಬೆಳೆಯೋರು ತುಂಬ ಕಡಿಮೆ ಇದ್ದಾರೆ, ಹಾಗೆ ಏಲಕ್ಕಿ ಬೆಳೆಯೋರು ಕಡಿಮೆ ಇದ್ದಾರೆ, ಮೆಣಸು ಬೆಳೆಯೋರಿಲ್ಲ.
ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಯೋಜನೆ ಮೂಲಕನೇ ಅವರಿಗೆ ಕೃಷಿ ವಿಚಾರದ ಬಗ್ಗೆ ತಿಳುವಳಿಕೆಯಿಂದ ಮೂಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಹಾಗೆ ಹೊಸ ಕೃಷಿಗಳ ಬಗ್ಗೆ ತೋರಿಸ್ಲಿಕ್ಕೆ ಅವ್ರಿಗೊಂದು ಅಧ್ಯಯನ ಪ್ರವಾಸ ಅಂತ ಕರ್ಕೊಂಡೋಗಿ ಅಲ್ಲಿ ಹೊಸ ಕೃಷಿ ಬಗ್ಗೆ ಮಾಹಿತಿ ಕೊಡಿಸುವಂಥದ್ದು ಹೀಗೆ ಸುಮಾರು ಕಾರ್ಯಕ್ರಮಗಳಿದೆ. ಹೇಳ್ತಾ ಹೋದ್ರೆ ಒಂದು ಗಾದೆನೇ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅಂದ್ರೆ ಆಡು ಪ್ರತಿಯೊಂದು ಸೊಪ್ಪು ಕೂಡ ತಿನ್ನುತ್ತಂತೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡದಲ್ಲಿ ಇರೋ ಕೆಲಸನೇ ಇಲ್ಲ. ಪ್ರತಿಯೊಂದು ಕೆಲಸ ಕೂಡ ಇವತ್ತು ಧರ್ಮಸ್ಥಳ ಯೋಜನೆ ಮಾಡ್ತಾ ಇದೆ.